ಮದೇಶ ಏನು ಮಾಡಕತ್ತೀವೋ? ಮದೇಶ, ನಮ್ಮ ಹೊಲಕ್ಕೆ ಒಂದಿನ ಕೆಲಸಕ್ಕೆ ಬಾ. ಎಡಿ ಯಾವ ಆಳು ಸಿಗೋ. ಗಲ್ಲ ತನ್ನ ಕೆಲಸ ಆತು ತಾತು ಸುಮ್ಮನೆ ಇರಾವ. ಆನಂದನ ಅಂದ ಫೋನ್ ಹಚ್ಚಿದ್ದ, ಎನ್ನ ಹಿಂಗೆ ಮಾದೇಶನ ಆಳು ಸಿಗ್ಲಾರ್ಕ ಕೆಲ್ಸಕ್ಕೆ ಕೇಳಕ್ಕೆ ಹೋಗಿದ್ದೆ, ಬಾರಪ್ಪ ಒಂದು ದಿವಸ ಅಂತಂದ್ರೆ ಯಾಕಡೆ ಬೇಕು ಆ ಕಡೆ ಮಾತಾಡಿ ಬಿಡ್ಯಾಕ ಹೋಗಿದ್ನಂತ. ಲೋ ಮರೆ ಹೋಲ್ ಬಿಡ, ಅವನಿಂದಿರುತ್ತ. ಹೌದೇನೋ ಆನಂದ, ಇದೆ ಎಲ್ಲ ಆಗಿದ್ದು ಕರೆಯನ. ನಮ್ಮ ಹುಡುಗಗೆ ಬೇದಾನಂದ್ರೆ ನಾವೇನಾರ ಮಾಡಬೇಕಾಗತ್ತ. ಸಾಲಿ ಕಲ್ತಿನ ಅನ್ನೋ ಸೊಕ್ಕೈತಲ್ಲ ಅವಾಗ. ಏನಂದ್ರೆ ರೈತ ದೇಶದ ಬೆನ್ನೆಲುಬಾಗನ. ರೈತದ ಮಾತಾಡೋದಂದ್ರೆ ಏನಾರ ಮಾಡೋದು. ಮದೇಶ ಏನು ಮಾಡೈತಿವ? ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂದೈತಿ ನೋಡು. ಮೆಸೇಜ್ ಫೋನ್ ಬರತ್ತವ, ನಾವು $1 ಕೋಟಿ ಗೆಲ್ತೇನೆ ಅನ್ನಕತ್ತಾರ ನೋಡು. ಅಂಟು ಕೋಟ್ಯಾಧಿಪತಿ ಕಾರ್ಯಕ್ರಮ ನೋಡಿಲ್ಲ, ಅವ್ರು ಕೇಳಿದ ಪ್ರಶ್ನೆ ಹೊಲಮನೆ ದುಡಿಯೋರು ನಾವು. ನನ್ನ ಬದ್ಲಿ ನೀನು ಕೆತ್ಕೊಂಬ ಬರ್ತೀನಿ. ಬಂದಾಸ ಆತು ಮರಿ, ನೀನೇ ಕೆತ್ಕೊಂಬಂದು ನೀನ ಸರ್ಕಾರ ಆಗೋ ಮರಿ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಕೌನ್ ಬನ್ನೇಗ ರೋಡ್ಪತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಈ ಹಾಟ್ ಸೀಟ್ಗೆ ಆಯ್ಕೆಯಾಗಿ ಬಂದಿದ್ದಾರೆ ಮುಗ್ಲಗೇಡಿ ಮಾದೇಶ್ ಅವರು. ಮಾದೇಶ್ ಅವರೇ, ನಿಮ್ಮ ಹಾಟ್ ಸೀಟ್ಗೆ ಕೂತ್ಕೊಳ್ಳಿ. ಮಾದೇಶ್ ಅವರೇ, ಕರೋಡ್ಪತಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರಲ್ಲ, ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ತುಂಬ ಖುಷಿ ಆಗ್ತಾ ಇದೆ ಅಲ್ಲ? ಇದೇ ದಿವಸಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮಾದೇಶ್ ಅವರೇ, ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಂಪ್ನಿಯ ಕೆಲವೊಂದಿಷ್ಟು ರೂಲ್ಸ್ಗಳಿವೆ, ಅವನ್ನ ಹೇಳ್ತೀನಿ ಕೇಳ್ಕೊಳ್ಳಿ. ನಮ್ಮ ಕಾರ್ಯಕ್ರಮದಲ್ಲಿ ಒಟ್ಟು 7 ಪ್ರಶ್ನೆಗಳಿರ್ತವೆ. 7 ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಹೇಳಬೇಕು. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದ ತಕ್ಷಣವೇ ಆ ಪ್ರಶ್ನೆಯ ಬಹುಮಾನವನ್ನು ಆಗಿಂದಾಗೆ ಕೊಟ್ಬಿಡ್ತೀವಿ. ನಿಮಗೆ ಉತ್ತರ ಹೇಳುವಂತಹ ಸಂದರ್ಭದಲ್ಲಿ ತೊಂದರೆಗಳಾದರೆ 3 ಹೆಲ್ಪ್ಲೈನ್ಗಳಿರ್ತವೆ. ಆ 3 ಹೆಲ್ಪ್ಲೈನ್ಗಳನ್ನು ನೀವು ಬಳಸ್ಬೋದು. ಮೊದಲನೇದಾಗಿ ಫೋನ್ ಆ ಫ್ರೆಂಡ್ ಇರುತ್ತೆ, 50-50 ಆ್ಯಂಡ್ ಆಡಿಯನ್ಸ್ 3 ಹೆಲ್ಪ್ಲೈನ್ಗಳನ್ನು ಒಂದೇ ಪ್ರಶ್ನೆಗೆ ಉಪಯೋಗಿಸ್ಬೋದು. ಒಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಹೇಳ್ತಾ ಹೋದಲ್ಲಿ ನಿಮ್ಮ ಜೀವನವನ್ನು ನೀವು ಸೆಟ್ಲ್ ಮಾಡ್ಕೋಬೋದು. ಕಾರ್ಯಕ್ರಮ ಚಲೋ ಮಾಡೋಣ, ಶೋರಾ? ಏನು ಡೌಟ್ ಇಲ್ವಾ? ಇದೇ ಜೋಶಲ್ಲಿ ಕಾರ್ಯಕ್ರಮ ಚಲೋ ಮಾಡೋಣ. ಮಾದೇಶ್ ಅವರೇ, ನಿಮ್ಮ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಈ ರೀತಿಯಾಗಿದೆ. ಕಾಡುಗಳ್ಳ ವೀರಪ್ಪನ್ ಯಾರು? ನಿಮ್ಮ ಆಯ್ಕೆಗಳು ಬಂದ್ಬಿಟ್ಟು ಈ ರೀತಿಯಾಗಿದೆ. ಆಪ್ಷನ್ಸ್ ಎ ಏಕದಂತ, ಆಪ್ಷನ್ ಬಿ ದಂತವೈದ್ಯ,
ಆಪ್ಷನ್ ಸಿ ದಂತಚೋರ, ಆಪ್ಷನ್ಸ್ ಡಿ ದಂತರೋಗಿ. ಇವಾಗ ನಿಮ್ಮ ಸಮಯ ಪ್ರಾರಂಭವಾಗಿದೆ, ಸರಿಯಾದ ಉತ್ತರವನ್ನು ಹೇಳಿ. ಏನ್ರಿ ನೀವು ಅನೇಕ ಬಂದಿಗೆ ಟಫ್ ಕ್ವಶನ್ ಕೇಳಿದ್ರಲ್ಲ. ನೋಡಿ ವಿಚಾರ ಮಾಡಿ ಸರಿಯಾದ ಉತ್ತರ ಕೊಡಿ. ನಿಮ್ಮ ಟೈಮ್ ಇವಾಗ ಮುಗೀತಾ ಇದೆ. ದಂತಚೋರ ಶೋರ ಶ್ಯೂರ್. ನೋಡಿ, ಬೇರೆ ಆಪ್ಷನ್ಸ್ ಏಕದಂತ ಯಾಕಾಗಿರಬಾರ್ದು? ಬೇರೆ ಉತ್ತರ ಕೊಡ್ಬೋದಾಗಿತ್ತು ನೀವು. ದಂತಚೋರ ಅಂತ ಹೇಳ್ಬಿಟ್ರಿ ಮೊದಲೇ ಪ್ರಶ್ನೆ. ಏನೈತ್ರಿ ಸರ್ ಅದ? ನಿಮ್ಮ ಉತ್ತರ ಸರಿಯಾಗಿದೆ ಮಹೇಶ್ವರ. ಮಾದೇಶ್ ಅವರೇ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರಾ. ಯಾವ ಬಹುಮಾನದ ನಿರೀಕ್ಷೆಯಲ್ಲಿದ್ದೀರಾ? ಮೊದಲನೇ ಬಹುಮಾನ ಏನು ಒಂದು 10,000 ರೂಪಾಯಿ ಕೊಡ್ತಿರ್ಬೇಕ್ರಿ. 10,000 ಬರುತ್ತೆ ಅನ್ನೋ ನಿರೀಕ್ಷೆ ಒಳಗಿದ್ದೀರಾ? ನೋಡೋಣ, ನೀವು 10,000 ರೂಪಾಯಿ ನಿರೀಕ್ಷೆ ಮಾಡ್ತಾ ಇದ್ದೀರಾ, ನಮ್ಮ ಕಂಪ್ನಿಯವರು ಏನು ಕಳಿಸ್ತಾರೆ ಅಂತ. ಗುರುಗಳೇ, ಇವರು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದ್ದಾರೆ. ಅವರ ಬಹುಮಾನವನ್ನು ಕಳಿಸುವಂಥ ಕೆಲಸ ಮಾಡಿ ಪ್ಲೀಸ್. ಮಾದೇಶ್ ಅವರ ಮೊದಲನೇ ಪ್ರಶ್ನೆ ಬಹುಮಾನ ಕಳಿಸಬೇಕಾಗಿ ವಿನಂತಿ. ಓಕೆ ಮಾದೇಶ್ ಅವರೇ, ನಿಮಗಾಗಿ ನಮ್ಮ ಕಂಪ್ನಿಯವರು ಬಹುಮಾನ ಕಳಿಸಿದ್ದಾರೆ. ಯಾವ ಬಹುಮಾನ ಕಳಿಸಿದ್ದಾರೆ ಅಂತ ನೋಡೋಣ. ನೀವು ದುಡ್ಡು ನಿರೀಕ್ಷೆ ಮಾಡಿದ್ರಿ, ಆದರೆ ನಮ್ಮ ಕಂಪ್ನಿಯವರು ನಿಮಗೆ ನೀಡಿದಂತಹ ಬಹುಮಾನ, ಯಾವ ಬಹುಮಾನದ ನಿರೀಕ್ಷೆ ಒಳಗಿದ್ರಿ ನೀವು? 10,000 ರೂಪಾಯಿ. ಆದರೆ ನಮ್ಮ ಕಂಪ್ನಿಯವರು ನಿಮಗೆ ಕೊಟ್ಟಿದ್ದಾರೆ 1 kg ರದ್ದಿ ಪೇಪರ್ ಗೆದ್ದಿದ್ದೀರಾ ಮಾದೇಶ್ ಅವರೇ. ತೆಗೆದುಕೊಳ್ಳಿ ನಿಮ್ಮ ಬಹುಮಾನವನ್ನು. ಮಾದೇಶ್ ಅವರೇ, ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಉಪಯೋಗಕ್ಕೆ ಬಂದೇ ಬರುತ್ತೆ. ಉಪಯೋಗಕ್ಕೆ ಬರದೇ ಇರುವಂಥ ವಸ್ತು ಯಾವುದೇ ಇಲ್ಲ. ನಮ್ಮ ಕಂಪ್ನಿಯವರು ಕೊಟ್ಟಿರುವಂಥ ಬಹುಮಾನವನ್ನು ತೆಗೆದುಕೊಳ್ಳಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ದಿನ 1,000-5,000 ದುಡಿದ ಹಂಗ ಅನ್ನೋದು. ಮಾದೇಶ್ ಅವರೇ, ನಿಮ್ಮ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಈ ರೀತಿಯಾಗಿದೆ. ಭೀಮನು ದುರ್ಯೋಧನನನ್ನು ಹೇಗೆ ಕೊಂದನು? ನಿಮ್ಮ ಆಯ್ಕೆಗಳು ಬಂದ್ಬಿಟ್ಟು ಈ ರೀತಿಯಾಗಿದೆ. ಆಪ್ಷನ್ ಎ ಚೂಟಿ ಚೂಟಿ ಕೊಂದನು, ಆಪ್ಷನ್ ಬಿ ಕಚ್ಚಿ ಕಚ್ಚಿ ಕೊಂದನು, ಆಪ್ಷನ್ ಸಿ ಒದ್ದು ಒದ್ದು ಕೊಂದನು, ಆಪ್ಷನ್ಸ್ ಡಿ ಗುದ್ದಿ ಗುದ್ದಿ ಕೊಂದನು. ಇವಾಗ ನಿಮ್ಮ ಟೈಮ್ ಪ್ರಾರಂಭವಾಗಿದೆ. ಭೀಮ ದುರ್ಯೋಧನನನ್ನು ಚೂಟಿ ಚೂಟಿ ಕೊಂದಿಲ್ಲ, ಕಚ್ಚಿ ಕಚ್ಚಿ ಅಂತೂ ಕೊಂದಿಲ್ಲ. ಆಪ್ಷನ್ ಡಿ ಗುದ್ದಿ ಗುದ್ದಿ ಕೊಂದನು. ಆಪ್ಷನ್ ಡಿ ಗುದ್ದಿ ಗುದ್ದಿ ಕೊಂದನು. ಓಕೆ ಶೋರ್. ಆಪ್ಷನ್ಸ್ ಡಿ ಗುದ್ದಿ ಗುದ್ದಿ ಕೊಂದನು. ಶೋರಾ? ನೋಡಿ ವಿಚಾರ ಮಾಡಿ, ಇನ್ನೂ ಟೈಮ್ ಇದೆ. ನಿಮ್ಮ ಉತ್ತರ ಸರಿಯಾಗಿದೆ ಮಾದೇಶ್ ಅವರೇ. ಮಾದೇಶ್ ಅವರೇ, ಸರಿಯಾದ ಉತ್ತರ ಹೇಳಿದ್ದೀರಾ. ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇವಾಗ ಯಾವ ಬಹುಮಾನದ ನಿರೀಕ್ಷೆಯಲ್ಲಿದ್ದೀರಾ? ಒಳ್ಳೆಕಂದ್ರೂ ರದ್ದಿ ಪೇಪರ್ ಕೊಟ್ರಿ, ಈಗ ರೊಕ್ಕ ಕೊಡ್ರಿ, ಖರ್ಚಿಗೆ ಇರಾಕಿಲ್ಲ ಅಂದ್ಬಿಟ್ಟು. ನಮ್ಮ ಕಂಪ್ನಿ ಯಾವ ಬಹುಮಾನವನ್ನು ಕೊಟ್ಟಿರ್ತದ ಅದನ್ನು ಕೊಡ್ತೀವಿ. ಆಗಾಳಂತರೂ ರದ್ದಿ ಪೇಪರ್ ಬಂದಿತ್ತಲ್ಲ, ಇವಾಗ ಏನು ಬರುತ್ತೆ ಅಂತ ನಿರೀಕ್ಷೆ ಒಳಗಿದ್ದೀರಾ? ಈಗ ರೊಕ್ಕ ಕೊಡ್ರಿ, ಖರ್ಚಿಗೆ ಇರಾಕಿಲ್ಲ ಅಂದ್ಬಿಟ್ಟು. ರೊಕ್ಕ ಕೊಡಬೇಕು, ನೋಡೋಣ ನಮ್ಮ ಕಂಪ್ನಿಯವರು ಏನು ಕಳಿಸ್ತಾರೆ ಅಂತ. ಓಕೆ ಗುರುಗಳೇ, ಮಾದೇಶ್ ಅವರ ಎರಡನೇ ಪ್ರಶ್ನೆಯ ಬಹುಮಾನವನ್ನು ಕಳಿಸಿ ಪ್ಲೀಸ್. ಓಕೆ, ನಿಮ್ಮ ಬಹುಮಾನ ಬಂದಿದೆ. ಯಾವ ಬಹುಮಾನ ನಿರೀಕ್ಷೆ ಮಾಡಿದ್ರಿ ಮಾದೇಶ್ ಅವರೇ? ರದ್ದಿ ಪೇಪರ್ ಕೊಟ್ರಿ, ಈಗ ರೊಕ್ಕ ಕೊಡ್ರಿ, ಖರ್ಚಿಗೆ ಇರಾಕಿಲ್ಲ ಅಂದ್ಬಿಟ್ಟು. ನಿಮಗೆ ನಮ್ಮ ಕಂಪ್ನಿಯವರು ಕೊಟ್ಟಿರುವಂತಹ ಬಹುಮಾನ ಬಂದ್ಬಿಟ್ಟು ತಟ್ಟೆಯನ್ನು ಕೊಟ್ಟಿದ್ದಾರೆ. ತೆಗೆದುಕೊಳ್ಳಿ ನಿಮ್ಮ ಬಹುಮಾನವನ್ನು. ಈ ತಟ್ಟೆ ತೊಗೊಂಡು ಏನು ಮಾಡ್ರಿ? ನಮ್ಮ ಕಂಪ್ನಿಯವರು ಕೊಟ್ಟಿರುವಂಥ ಬಹುಮಾನವನ್ನು ತೆಗೆದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಉಪಯೋಗಕ್ಕೆ ಬರಲ್ಲ ಅಂತ ತಿಳ್ಕೊಬೇಡಿ. ಎಲ್ಲ ವಸ್ತುಗಳು ಉಪಯೋಗಕ್ಕೆ ಬಂದೇ ಬರ್ತವೆ. ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಬಹುಮಾನವನ್ನು ತೆಗೆದುಕೊಂಡು ಕುಂತ್ಕೊಳ್ಳಿ. ಅನಾಹುತ ಬಹುಮಾನ ಕೊಡ್ರಪ್ಪ ನೀವು, ಅನಾಹುತ ಬಹುಮಾನ ಕೊಡ್ರಪ್ಪ ನೀವು. ಇಲ್ಲ, ಕಂಪ್ನಿಯವರು ಅವ್ರ ಕೈಯಿಂದ ಕಟ್ ಕಳಿಸ್ತಾ ಇದ್ದಾರೆ, ಅವ್ರು ತಂದು ಕೊಡ್ತಾ ಇದ್ದಾರೆ. ಏನು ಸಮಸ್ಯೆ ಇಲ್ಲ. ನಿಮ್ಮ ಬಹುಮಾನವನ್ನು ನೀವು ತೊಗೊಂಡಿದ್ದೀರಾ? ಸರ ನಾನು ನಿಮ್ದೆಲ್ಲ ನೋಡೀನಿ. ಏನ್ರಿ ಅದು? ಜಾಕರ್ ಕಟ್ ಫಿಲ್ಮ್ ರೀ ಸರ್. ಮೂವಿ ನೋಡಿದ್ದೀರಾ? ಹಾಗಾದ್ರು ಅನ್ರಿ, ನಾನೇನೋ ತಿಳ್ಕೊಂಡಿದ್ದೆ. ಮಾದೇಶ್ ಅವರೇ, ನಿಮ್ಮೂರಲ್ಲಿ ನಿಮ್ಮನ್ನ ಯಾರಾದರೂ ಕೆಲಸಕ್ಕೆ ಕರೆದ್ರೆ ಹೋಗಲ್ಲ ಅಂತಿರಲ್ಲ, ಯಾಕೆ? ಸರ್ ದಿನ 100-500 ದುಡಿ ಕಾಲು ಹೋಗೈತಿ. ಏನಿದ್ರು 1,000-5,000 ದುಡಿ ಕಾಲು. 1,000-5,000 ದುಡಿತೀರಾ?
ಪಟ ಅಲ್ಲಲೇ ಮಳ್ಳ ಚಟ್ ಚಟ. ಮಾದೇಶ್ ಅವರೇ, ನಿಮ್ಮ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ. ಯಮರಾಜನ ವಾಹನ ಯಾವುದು? ನಿಮ್ಮ ಆಯ್ಕೆಗಳು ಬಂದ್ಬಿಟ್ಟು ಈ ರೀತಿಯಾಗಿದೆ. ಆಪ್ಷನ್ಸ್ ಎ ಪಲ್ಸರ್ 200 ಬೈಕ್, ಆಪ್ಷನ್ಸ್ ಬಿ ಮಾರುತಿ 800 ಕಾರ್, ಆಪ್ಷನ್ ಸಿ ಕೋಳಿ, ಆಪ್ಷನ್ಸ್ ಡಿ ಕೋನ. ನಿಮ್ಮ ಟೈಮ್ ಪ್ರಾರಂಭವಾಗಿದೆ. ಸರಿಯಾದ ಉತ್ತರವನ್ನು ಹೇಳಿ. ಆಪ್ಷನ್ ಡಿ ಕೋನ. ಮಾದೇಶ್ ಅವರೇ, ನೀವು ಹೇಳ್ತಾ ಇದ್ದೀರಾ ಆಪ್ಷನ್ಸ್ ಡಿ ಕೋನ ಅಂತೇಳಿ. ನಿಮ್ಮ ಉತ್ತರ ಮಾದೇಶ್ ಅವರೇ? ಮಾದೇಶ್ ಅವರೇ, ನಿಮ್ಮ ಉತ್ತರ ಸರಿಯಾಗಿದೆ. ಮಾದೇಶ್ ಅವರೇ, ನಿಮ್ಮ ಉತ್ತರ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ಬಹುಮಾನದ ನಿರೀಕ್ಷೆ ಹೋಗಿದ್ದೀರಾ ಮಾದೇಶ್ ಅವರೇ? ದುಡ್ಡು ಬೇಕಂತ ನಿಮ್ಮ ನಿರೀಕ್ಷೆ ಇದೆ. ನಮ್ಮ ಕಂಪ್ನಿಯವ್ರು ಏನು ಕಳಿಸ್ತಾರೆ ಅಂತ ನೋಡೋಣ. ಓಕೆ ಗುರುಗಳೇ, ಮಾದೇಶ್ ಅವರ ಮೂರನೇ ಪ್ರಶ್ನೆ ಬಹುಮಾನವನ್ನು ಕಳಿಸಿ. ಪ್ಲೀಸ್ ಮಾದೇಶ್ ಅವರ ಬಹುಮಾನ ಬರಲಿ. ಬರಲಿ ಬಹುಮಾನ ಮಾದೇಶ್ ಅವರು. ಮಾದೇಶ್ ಅವರ ಇವಾಗಂತೂ ದುಡ್ಡು ಬರಲಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಕಂಪ್ನಿಯವರು ದುಡ್ಡು ಕೇಳ್ತಾ ಇದ್ದೀರಾ. ನಮ್ಮ ಕಂಪ್ನಿಯವರು ಸರಿಗೆ ಕಳಿಸಿದ್ದಾರೆ ಮಾದೇಶ್ ಅವರು. ಇದು ಬಹುಮಾನ ಹೇಗೆ ಅಂತ ಕೇಳಬೇಡಿ. ಪ್ರಪಂಚದಲ್ಲಿ ಪ್ರತಿಯೊಂದು ಮಾದೇಶ್ ಅವರೇ, ನಿಮ್ಮ ನಾಲ್ಕನೆಯ ಪ್ರಶ್ನೆ ಬಂದ್ಬಿಟ್ಟು ಈ ರೀತಿಯಾಗಿದೆ. ಓಕೆ, ಟೈಮ್ ಆಯಿತು. ಮುಂದಿನ ಎಪಿಸೋಡಲ್ಲಿ ನೋಡೋಣ.